ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಪುಸ್ತಕನ ಬರೀತೀರಾ. ತಮ್ಮ ಬರವಣಿಗೆಯ ನಂತರ ಒಂದಿಷ್ಟು ಜನ ಬಂದು ತಮ್ಮ ಮುಖಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತಾರೆ. ಆ ಒಂದು ಸಂದರ್ಭನ ಹೇಗೆ ಫೇಸ್ ಮಾಡಿದ್ರಿ? ತಾವು ಎಕ್ಸ್ಪೆಕ್ಟ್ ಮಾಡಿದ್ರಾ, ಅಥವಾ ಅದಾದಾಗ ತಮಗೇನಾದರೂ ಅನ್ನಿಸ್ತಾ ನನಗಿದು ಬೇಡವಾಗಿತ್ತು ಅನ್ನೋ ಥರ ಏನಾದರೂ ತಮ್ಮೊಂದು ಮನಸ್ಥಿತಿ ಹೇಗಿತ್ತು ಸರ್ ಆ ಸಂದರ್ಭದಲ್ಲಿ ಅಂತ? ಯಾಕೆ ಭಾಳ ಸುದ್ದಿ ಆಯಿತು ಇಡೀ ಕರ್ನಾಟಕದಲ್ಲಿ, ನಾನು ಕೂಡ ನೋಡಿದ್ದೆ ಆವಾಗ. ಸೊ ಹೇಗಿತ್ತು ಅವಾಗಿನ ತಮ್ಮ ಮನಸ್ಥಿತಿ ಅಂತ? ನಾನು ಈಗ ಹೇಗಿದ್ದೀನೋ ಆಗಲೂ ಹಾಗೇ ಇದ್ದೆ. ಓಕೆ. ಆಗ ತಳ್ಳಿದ್ರೆ ಬೀಳಿಸಿದ್ರೆ ಏನಾದರೂ ಆಗ ಏನೋ ಒಂದಿಷ್ಟು ನೋವಾಗತ್ತಲ್ಲ, ಅಷ್ಟು ನೋವಾಗಿತ್ತು. ನನ್ನ ಮನಸ್ಸಿಗೆ ಏನು ಘಾಸಿಯೋ ಏನೋ ಅಂಥದ್ದೇನೂ ಆಗಿರಲಿಲ್ಲ. ಅಫ್ಕೋರ್ಸ್ ನನ್ನ ವಿರೋಧಿಸುವವರು ಒಂದು ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಗೊತ್ತು, ನನ್ನನ್ನು ಬೆಂಬಲಿಸುವವರು ಒಂದು ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಗೊತ್ತು. ಹಾಗೆಯೇ ಬೆಂಬಲಿಸುವವರು ಅಲ್ಲದೆ ವಿರೋಧಿಸುವವರು ಅಲ್ಲದೆ ಸುಮ್ಮನೆ ಅವರ ಪಾಡಿಗೆ ಅವರ ಪಾಪ ಅವರ ಬದುಕನ್ನು ಅವರು ನೋಡ್ಕೊಂಡು ಹೋಗುವಂಥ ಬಹುದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಂತಲೂ ಗೊತ್ತು. ನಾನು ಅದ್ರ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ನನ್ನ ಮೇಲೆ ಆದಂತಹ ಆಕ್ರಮಣಗಳು ನನಗೆ ಹೊಸತೂ ಅಲ್ಲ. ಬೇಕಾದಷ್ಟು ಕೊಲೆ ಮಾಡುವ ಪ್ರಯತ್ನಗಳೆಲ್ಲ ಆಯಿತು, ಮನೆಗೆ ರಿವಾಲ್ವರ್ ಇಟ್ಕೊಂಡೇ ಬಂದಿದ್ದರು. ಅಂತಹದನ್ನೆಲ್ಲ ಫೇಸ್ ಮಾಡಿದ್ದಂಥವನಿಗೆ ಮಸಿ ಬೆಳೆದಾಗ ಅಂದುಕೊಂಡೆ, ಸದ್ಯ ಮಸಿ ತಾನೇ ಬೆಳೆದಿದ್ದು ಅಂತ. ನನಗೆ ಐ ಆಲ್ವೇಸ್ ಲುಕ್ ಅಟ್ ದ ಬೆಟರ್ ಥಿಂಗ್ಸ್. ಓ ಇಷ್ಟೇನ ಆಗಿದ್ದು ಅಂತ ಅಂದ್ಕೊಳ್ತೀನಿ, ಅದನ್ನೇ ದೊಡ್ಡದು ಅಂತ ನಾನು ಖಂಡಿತ ಅಂದ್ಕೊಳ್ಳಲ್ಲ. ಏನದು ಉದ್ದೇಶಪೂರ್ವಕವಾಗಿ ಮಾಡಿದ್ದ ಅಥವಾ ಯಾವ ಕಾರಣಕ್ಕಾಗಿರ್ಬಹುದು ಅಂತ ತಮ್ಮ, ಅಥವಾ ನಿಜವಾಗ್ಲೂ ಅದರಿಂದ ಏನೋ ಧರ್ಮದಿಂದ ನಾವು ಹಂಗೆ ನಮಗೇನೋ ತೊಂದರೆ ಆಯಿತು ಇನ್ನೇನೋ ಹೇಳಿದ್ರು ಆ ಥರ? ಪಾಪದವರು ಆ ಹುಡುಗರುಗಳು ಪಾಪದವರು. ಅವರಿಗೆ ಒಂದು ಸರಿಯಾದಂತಹ ತಿಳುವಳಿಕೆ, ಸರಿಯಾದಂತಹ ಶಿಕ್ಷಣ, ಅವರ ಕೆರಿಯರ್ನ ಡೆವಲಪ್ ಮಾಡಿಕೊಂಡು ಅವರ ಫ್ಯಾಮಿಲಿಯನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಆರ್ಥಿಕ ಪರಿಸ್ಥಿತಿ ಎಲ್ಲ ಚೆನ್ನಾಗಿದ್ದಿದ್ರೆ ಅವ್ರು ಯಾತಕ್ಕೆ ಈ ಥರ ಕೆಲಸಗಳು ಮಾಡ್ತಾರೆ? ಒಂದು ಕ್ರಿಯೇಟಿವ್ ಆಗಿ ಒಬ್ಬ ಎಂಟರ್ಪ್ರೈನರ್ಶಿಪ್ ಆಗಿ ಹೀಗೇನಾದ್ರು ಕೆಲಸಗಳನ್ನ ಮಾಡ್ಕೊಂಡಿರೋರು ಅವ್ರು ಯಾಕೆ ಮಾಡ್ತಾರೆ? ಅವರಿಗೆ ಅದು ಏನು ಜಾಬ್ಲೆಸ್ ಆಗಿದ್ದಾರೆ, ಅವರಿಗೆ ಯಾರ್ಯಾರೋ ಪ್ರೇರಣೆ ಮಾಡಿರ್ತಾರೆ, ಅವರು ಮಾಡಿರ್ತಾರೆ. ಒಂದು ಸುದ್ದಿವಾಹಿನಿ, ಇದು ನೀವು ನೋಡಿರೋದು ಕರ್ನಾಟಕಕ್ಕೆಲ್ಲ ಗೊತ್ತಾಯಿತು ಅಂತ ಹೇಳಿದ್ದು ಅದು ಎರಡನೇದು. ಸುದ್ದಿವಾಹಿನಿಯೊಂದರಲ್ಲಿನೇ ಆಯಿತು. ಸುದ್ದಿವಾಹಿನಿಯೊಂದರಲ್ಲಿ ಸಂದರ್ಶನ ಮುಗಿಸಿ ಡಿಬೇಟ್ ಎಲ್ಲ ಮುಗಿದು ಹೊರಗಡೆಗೆ ಬರ್ತೀನಿ, ನಿಮ್ಮ ಡಿಬೇಟ್ ಇದು ಲೈವ್ನ ನೋಡ್ಕೊಂಡು ಯಾರೋ ನಿಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು. ನೀವು ನನ್ನ ಕರ್ಕೊಂಡು ಹೋಗಿ, ನೀವು ಕರ್ಕೊಂಡ್ಬಂದಿದ್ದು ಅಂತಂದು ಒಬ್ರು ಯಾರೋ ಗುರೂಜಿ ಇದ್ರು, ನೀವೇನು ಯೋಚನೆ ಮಾಡಬೇಡಿ ಸರ್, ಕೂತ್ಕೊಳ್ಳಿ ನಾನು ಕರ್ಕೊಂಡು ಹೋಗ್ತೀನಿ ಅಂತಂದ್ರು. ಅವ್ರು ಬಂದು ನಾನು ಕೂತ್ಕೊಂಡ್ರೆ ಅವ್ರೇನು ಕರ್ಕೊಂಡು ಹೋಗ್ಲಿಲ್ಲ. ಆ ದಾಳಿ ಮಾಡೋ ಜನ ಹತ್ರದಲ್ಲಿ ಬರೋವರೆಗೂ ಕಾಯ್ತಾ ಇದ್ರು ಈ ಗುರೂಜಿ. ಆಮೇಲೆ ಬಂದ ಮೇಲೆ ಎಲ್ಲರಿಗೂ ಹೇಳ್ತಾ ಇದ್ದಾರೆ, ಪಾಪ ಹುಡುಗರು ಬಂದ್ರಲ್ಲ ಅವ್ರಿಗೆ ಯೋಗೇಶ್ ಮಾಸ್ಟರ್ ಯಾರು ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ನೋಡ್ತಾ ಇದ್ದಾರೆ. ಸರ್ ನಮ್ಮ ಹಿಂದೂ ದೇವ್ರನ್ನೆಲ್ಲ ಇವ್ರು ಏನೇನೋ ಅನ್ಬೋದಾ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ, ಸುಮ್ಮನೆ ನಿಂತಿದ್ದಾರೆ. ಆಮೇಲೆ ಆ ಗುರುಜಿ ಎತ್ಕೊಂಡು ಹೇಳಿದ್ರು, ನನ್ನ ಮುಖ ನೋಡ್ಕೊಂಡು ಇವ್ರಿಗೆ ಏನು ಮಾಡಬೇಡಿಪ್ಪ, ನನ್ನ ಮುಖ ನೋಡ್ಕೊಂಡು ಇವ್ರಿಗೆ ನೀವೇ ಯೋಗೇಶ್ ಮಾಸ್ಟರ್ ತೋರಿಸ್ತಾ ಇದ್ದಾರೆ. ಹಂಗೆ ತೋರಿಸಿದ ಮೇಲೆ ಅವರು ಒಳಗಡೆ ನುಗ್ಗಿ ಮಸಿ ಎಲ್ಲ ಬೆಳೆದ್ರು. ಆ ಬಳಿಬೇಕಾದ್ರೂ ನಾನು ನೋಡ್ತೀನಿ, ನಾನು ರಂಗಕಲಾವಿದ, ನೂರಾರು ಸಾವಿರಾರು ಮೇಕಪ್ಗಳನ್ನ ಮಾಡಿಸ್ಕೊಂಡಿರೋನು. ಆ ತಿಕ್ಕುವುದರಲ್ಲಿ ದ್ವೇಷ ಇಲ್ಲ, ಕೋಪ ಇಲ್ಲ, ಏನೂ ಇಲ್ಲ. ಈ ಅನನುಭವಿ ಮೇಕಪ್ ಆರ್ಟಿಸ್ಟ್ ಹೆಂಗೆಂಗ ಬಳಿತಾರಲ್ಲ ಹಂಗೆ ಬಳಿತಾ ಇದ್ದಾರೆ. ಆಮೇಲೆ ಅವರು ಬಳಿಲಿಕ್ಕೆ ಶುರು ಮಾಡಿದ ತಕ್ಷಣ ಲೈಟ್ಸ್ ಎಲ್ಲ ಆನ್ ಆಯಿತು, ಕ್ಯಾಮ್ರಾ ಆನ್ ಆಯಿತು. ಅಂದರೆ ಏನಿದೆ ಅರ್ಥ? ಅಂದರೆ ಎಲ್ಲ ಆಗಿದ್ದು ಸರ್ ಅದು? ಅಂದರೆ ಅದೊಂದು ಸ್ಟುಡಿಯೋ ಒಳಗಡೆ? ಇಲ್ಲ ಸ್ಟುಡಿಯೋ ಅಂದ್ರೆ ಹೊರಗಡೆ ಕಾರ್ ಪಾರ್ಕಿಂಗ್ ನಲ್ಲಿ ಮುಂದ್ಗಡೆ. ಅಂದ್ರೆ ಅವ್ರು ಪ್ರೀ ಪ್ಲಾನ್ ಮಾಡ್ಕೊಂಡು ಕ್ಯಾಮ್ರಾಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ಕ್ಯಾಮ್ರಾ ರೆಡಿ ಇತ್ತು, ಲೈಟ್ಸ್ ರೆಡಿ ಇತ್ತು, ಎಲ್ಲನೂ ರೆಡಿ ಇತ್ತು. ನನ್ನ ಜೊತೆಗಾರರು, ನನ್ನ ಹೋರಾಟಗಾರರ ಸಂಗಾತಿಗಳು ಅವರೆಲ್ಲ ಫೋನ್ ಮಾಡಿ ಹೇಳಿದ್ರು, ಹಿಂಗೆ ತಕ್ಷಣನೇ ಕಬ್ಬನ್ ಪಾರ್ಕ್ ಹತ್ರದಲ್ಲೇ ನೀವು ಹೋಗಿ ಇದನ್ನ ಕಂಪ್ಲೇಂಟ್ ಕೊಡಿ ಅಂತೆಲ್ಲನೂ ಹೇಳಿದ್ರು. ನಾನು ಕೊಡಲಿಲ್ಲ, ಕೊಡೋದು ಬೇಡ ಅಂತ. ಯಾಕೆ ಅಂತಂದರೆ ನಾನೀಗ ಕಂಪ್ಲೇಂಟ್ ಕೊಟ್ಟರೆ ಸುದ್ದಿ ಆಗ್ತದೆ. ಈಗ ಇವರೊಬ್ಬರ ಹತ್ರನೇ ಫುಟೇಜ್ ಇರೋದು, ಇವರೊಬ್ಬರಿಗೇ TRP ಸಿಗೋದು. ಇವ್ರ ಉದ್ದೇಶವೇ TRPಗೋಸ್ಕರ ಮಾಡಿರೋದು. ನಾನು ಅವರ ಉದ್ದೇಶವನ್ನು ಗೆಲ್ಲಿಸಲಿಕ್ಕೆ ಇಷ್ಟ ಇಲ್ಲ. ಎರಡನೇದು, ಆ ಹುಡುಗರು ಸಿಕ್ಕಾಕೊಳ್ತಾರೆ. ಯಾಕೆಂದ್ರೆ ಅವರಷ್ಟೇನೆ ಕ್ಯಾಪ್ಚರ್ ಆಗಿರೋದು, ಅವ್ರಿಗೆ ಮಾಡಿಸಿದವರು ಯಾರೂ ಇಲ್ಲ, ಅವ್ರು ಯಾರೂ ಆಗೋದಿಲ್ಲ, ಸಿಗಾಕೊಳ್ಳೋದಿಲ್ಲ. ಈ ಹುಡುಗರನ್ನ ತಗೊಳ್ತಾರೆ, ಇವ್ರು ಏನೇನೋ ಆವೇಶದಲ್ಲಿ ಏನೇನೋ ಮಾತಾಡ್ತಾರೆ, ಇವ್ರ ಮೇಲೆ ಒಂದು ರೌಡಿ ಶೀಟರ್ ಕೇಸ್ಗಳಾಗ್ತಾರೆ, ಎಲ್ಲ ಆಗತ್ತೆ. ಆಮೇಲೆ ಏನಾಗುತ್ತೆ, ಈ ಹುಡುಗರು ಸಫರ್ ಆಗ್ತಾರೆ ಹೊರತು ನಿಜವಾಗಿ ಈ ಹುಡುಗರನ್ನ ಕಳಿಸಿದ್ರಲ್ಲ ಅವ್ರಿಗೆ ಏನೂ ಆಗೋದಿಲ್ಲ.
ಈ ಚಂದಕ್ಕೆ ನಾನು ಯಾಕೆ ಕಂಪ್ಲೇಂಟ್ ಕೊಡಬೇಕು? ನಾನು ಕಂಪ್ಲೇಂಟ್ ಕೊಡಲಿಲ್ಲ, ಅದು ಹಾಗೇನೆ ಮುಚ್ಚೋಯ್ತು. ಅವರು ಏನು ಶೂಟ್ ಮಾಡಿದ್ರು ಅದು ಹೋಗಲಿಲ್ಲ. ಅದು ನೀವು ಹೇಳಿದ್ರಲ್ಲ, ಅದು ಪಬ್ಲಿಕ್ ಆಗಾಯಿತು. ಆ ಪಬ್ಲಿಕ್ ಆಗಾಯಿತು. ನೋಡಿ ಇಲ್ಲಿ ಎಂಥ ಕೆಲಸ ಆಯಿತು, ಆ ಪಬ್ಲಿಕ್ ಆಗಾಯಿತು, ದೊಡ್ಡ ಹೋರಾಟ ಆಯಿತು, ಎಲ್ಲ ಆಯಿತು. ಆ ಹುಡುಗರನ್ನೆಲ್ಲರನ್ನೂ ಒಂದೇ ರಾತ್ರಿಯಲ್ಲಿ ಬಂಧಿಸಿದ್ರು. ಮತ್ತು ಅವ್ರ ಮೇಲೆ ಎಲ್ಲರ ಮೇಲೇ ರೌಡಿ ಶೀಟರ್ ಆಯಿತು. ಅದಾಗಿ ಎಷ್ಟು ವರ್ಷಗಳಾಯಿತು. ಈಗ ಮೊನ್ನೆಯವರೆಗೂ ಕೆಲವು ಹುಡುಗರುಗಳು ಪಾಪ ಒದ್ದಾಡ್ತಾ ಇದ್ರು. ನನಗೆ ಫೋನ್ ಮಾಡಿ ಕೇಳ್ಕೊಳ್ತಾ ಇದ್ರು, ದಯವಿಟ್ಟು ಬನ್ನಿ ಸರ್, ನಮ್ಮನ್ನು ಇದರಿಂದ ಬಿಡಿಸಿ ಸರ್ ಅಂತ. ನಾನು ಅಲ್ಲಿ ಹೋಗಿ ಅವರಿಗೆ ಬಿಡಿಸಲು ಸಾಧ್ಯವಾಗುವ ರೀತಿಯಲ್ಲಿ ನಾನು ಏನು ಮಾತಾಡಬೇಕೋ ಅದನ್ನೇ ಮಾತಾಡಿ ಬಂದೆ. ನನಗೆ ಅವ್ರ ಮೇಲೆ ಖಂಡಿತ ದ್ವೇಷ ಇಲ್ಲ. ಅವರ ಅಜ್ಞಾನದಿಂದ ಮಾಡಿದ್ದಾರೆ. ಅವರ ಅಜ್ಞಾನ ಕಾಲದ ಎಲ್ಲ ತಪ್ಪುಗಳಿಗೂ ನನ್ನಲ್ಲಿ ಕ್ಷಮೆ ಇದೆ. ಆದರೆ ಅವ್ರು ಅದನ್ನೇ ಮುಂದುವರಿಸ್ಕೊಂಡು ಹೋದರೆ ಅವರ ಭವಿಷ್ಯ ಏನಾಗಬೇಕು ದರ್ಶನ್?